ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ CM ಕೈಯಲ್ಲಿ ಒಂದ್ಸಲ ಕರ್ಕೊಂಡು ಹೋಗಿದ್ದೀವಿ. ಇಲ್ಲಿಂದ ರಿಪೋರ್ಟ್ ಕೊಟ್ಟರು, ಅಲ್ಲಿಂದ ಅಧಿಕಾರಿಗಳು ಬಂದರು, ಅವರು ಮೆಮೊರಾಂಡಮ್ ಕೊಟ್ಟರು, ಅವರು ಮಾಡಿ ಇದು ಕರ್ನಾಟಕ ಸರ್ಕಾರ ಈ ಬರಗಾಲದಲ್ಲಿ ಸಮೀಕ್ಷೆ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ ಅತ್ಯಂತ ಸೂಕ್ತವಾಗಿದೆ ಅಂತೇಳಿ ಅವರು ಕಮಿಟಿಗೆ ರಿಪೋರ್ಟ್ ಕೊಟ್ಟರು. ಎಷ್ಟು ಬುದ್ಧಿವಂತರು, ಕರ್ನಾಟಕದ ಜನರ ಬಗ್ಗೆ ಎಷ್ಟೊಂದು ಅವರಿಗೆ ಗೌರವ ಇದೆ. ಪಾಪ 20 ಸೀಟು 30 ಸೀಟು 100ಕ್ಕೆ 100 ಗೆಲ್ಲಿಸ್ಕೊಡುವಂಥ BJP ಸಂಸದರಿಗೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಂದ ಹೋಗಿರೋರು ಬಾಯಿ ಬಿಡ್ಕೊತಾರೆ. DK ಶಿವಕುಮಾರ್ ಸಿದ್ದರಾಮಯ್ಯ ಬಾಯಿ ಬಿಡ್ಕೊತಾರೆ. ಅಲ್ಲಿ ಹೋಗಿ ಬಂದು ಮಾತಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಜೋಶಿ, ಸೋಮಣ್ಣ, ಕುಮಾರಸ್ವಾಮಿ, ಶೋಭಾ ಅವರು ಅಯ್ಯೋ ಅವರನ್ನು ಮಾತಾಡೋದು ಕೇಳ್ಬಿಟ್ರೆ ನನಗೆ ಕಿವಿ ಮುಚ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಹಂಗೆ ಮಾತಾಡ್ತಾರೆ. ಅದು ಇವತ್ತು ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ. ದುರಾದೃಷ್ಟ ಅಂತ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಕೊನೆಗೆ ಅವರು ಒಂದು ಲೈನ್ ಬರೆದಿದ್ರು ಕಮಿಟಿಯವರು, ಅಲ್ಲಿಂದ ಬಂದವರು, ಇದು ಪರಿಹಾರ ಕೊಡಲಿಕ್ಕೆ ಸೂಕ್ತವಾಗಿದೆ. ಆಮೇಲೆ ಇದೇ ಥರ ಯಾವುದೇ ರಾಜ್ಯ ಮೆಮೊರಾಂಡಮ್ ಕೊಡಬೇಕಾದ್ರೆ ಕರ್ನಾಟಕ ಮೆಮೊರಾಂಡಮ್ ಕಾಪಿನ ಫಾಲೋಅಪ್ ಮಾಡಿ ಅಂತೇಳಿ ಒಂದು ರೈಟಿಂಗ್ನಲ್ಲಿ ಲೆಟರ್ ಕೊಟ್ಬಿಟ್ಟಿದ್ವಿ. ಅದನ್ನು ಹಿಡ್ಕೊಂಡು ನಾವು ಎಲ್ಲ ಥರ ಪ್ರಯತ್ನ ಆದಮೇಲೆ ಕ್ಯಾಬಿನೆಟ್ನಲ್ಲಿ ನಾನು ಕೃಷ್ಣ ಬೈರೇಗೌಡರು ರಿಕ್ವೆಸ್ಟ್ ಮಾಡೋದು, ನಾವು ಎಲ್ಲ ಥರದ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾವು ಪ್ರಪೋಸ್ ಮಾಡಿದ್ದೀವಿ. ಇದನ್ನು ಯಾಕೆ ಸರ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು? ಕ್ಯಾಬಿನೆಟ್ಟು ಆಯಿತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ತೀರ್ಮಾನ ಮಾಡಿದ್ವಿ. AG ಅವರಿಗೆ ಹೇಳಿದ್ರು, ನೋಡಿ ನಮ್ಮ ದುರಾದೃಷ್ಟ, ಓಟ್ ಹಾಕಿ ಈ ರಾಷ್ಟ್ರದಲ್ಲಿ 2ನೇ ಟ್ಯಾಕ್ಸ್ ಹೆಚ್ಚಿಗೆ ಪೇಯರ್ ಇದ್ದರೆ ಕರ್ನಾಟಕ. ಮಹಾರಾಷ್ಟ್ರ ಬಿಟ್ಟರೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡೋದು. ನಮಗೆ ಆದಾಯಗೆ 5,000 ಕೊಡಲಿಲ್ಲ, ಬೆಂಗಳೂರಿಗೆ 5,000 ಕೋಟಿ ಕೊಡಲಿಲ್ಲ, ಇದು ಹಣಕಾಸಿನ ಇದರಲ್ಲಿ ವ್ಯತ್ಯಾಸ ಆದ 5,000 ಕೋಟಿ ಕೊಡಲಿಲ್ಲ. ಅದು ಒಂದು ಕಡೆ. ಮೆಟ್ರೋಗೆ 50% ಕೊಡಬೇಕಾಯ್ತು, 83% ನಾವು ಹಾಕಿದ್ದೀವಿ. JJMಗೆ ದುಡ್ಡು ಕೊಡಬೇಕಾದ್ರು ಒಟ್ಟು 15,000 ಕೋಟಿ ಈ ನಮ್ಮ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬ್ಯಾಲೆನ್ಸ್ ಇರೋದು 15,000ದಿಂದ 20,000 ಕೋಟಿ ಬ್ಯಾಲೆನ್ಸ್ ಇದೆ. ಯಾವ ಭಾಷೆಯಲ್ಲಿ ಕೇಂದ್ರ ಸರ್ಕಾರನ ನಾವು ಟೀಕೆ ಮಾಡಬೇಕು? ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ಬಿಟ್ಟಿರೋರು, ಲೋಕಸಭಾ ಸದಸ್ಯರು ಆಗ್ಬಿಟ್ಟಿರೋರು, ಏನು ಅವ್ರ ಕೆಲಸ ಈ ಕರ್ನಾಟಕದ ಪರವಾಗಿ ಇರೋದನ್ನ ಯೋಚನೆ ಮಾಡಬೇಕಲ್ಲ. ಕೊನೆಗೆ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟು 3,454 ಕೋಟಿ ರಿಲೀಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ರಿಲೀಸ್ ಮಾಡಿ ನಂತರ ಮೀಟಿಂಗ್ ಮಾಡಿ ಒಂದಿನ ಬಾಕಿ ಕೊಡಬೇಕು ಅಂತ ಹೇಳಿದ್ರು. ನಂತರ ಮೀಟಿಂಗೇ ಮಾಡಲಿಲ್ಲ, ಒಂದು ಮೀಟಿಂಗು ಮಾಡಲಿಲ್ಲ. 3,454 ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ತಗೊಂಡಿದ್ದೀವಿ. ಇದೊಂದು ಎಷ್ಟು ನಾಚಿಕೆ ನಮಗೆ ಕರ್ನಾಟಕ ಜನಕ್ಕೆ ತೋರಿಸಿರುವಂಥ ಅವರ ಇದು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ